ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಾವೆಲ್ಲರೂ ಎಂದರೂ ಅಮಾವಾಸ್ಯೆ ದಿನ ರಜೆ ಇರುತ್ತೆ ಮತ್ತು ಏನೂ ಕೆಲಸ ಇರಲ್ಲ ಅಂಥೇಳಿ ಎಲ್ಲರೂ ಆಲ್ಮೋಸ್ಟ್ ಒಂದು 12 ಇಯರ್ಸ್ 13 ಇಯರ್ಸ್ ಆದಮೇಲೆ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದಕ್ಕೂ ಮುಂಚೆ ಒಂದು ಸರ್ತಿ ಮೀಟ್ ಮಾಡಿದ್ದೆ, ಅದಾದಮೇಲೆ ಇದೇ ನೆಕ್ಸ್ಟು ಮೀಟ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟು ತುಂಬ ವರ್ಷಗಳ ನಾವೆಲ್ಲ ಒಂದು 2011 ಬ್ಯಾಚು, ನಮ್ಮ ಡಿಗ್ರಿ ಕಾಲೇಜ್ ಬ್ಯಾಚು. ಎಲ್ಲರೂ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂತ ನಾನು ಬಸ್ಸಲ್ಲಿ, ಅವರೆಲ್ಲ ಆಲ್ರೆಡಿ ಕಾಲೇಜ್ ಹತ್ರ ಸೇರಿದ್ರು. ನಾನು ಒಂದು ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟೊತ್ತಿಗೆ. ಸೊ ಗೌರ್ಮೆಂಟ್ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಅದೇ ಟೈಮ್ಗೆ ಟ್ರಾಫಿಕ್ಕು ಇರಲಿಲ್ಲ, ಬಸ್ಸು ಕೂಡ ಖಾಲಿ ಇತ್ತು. ಸೊ ಯೂಸ್ ಮಾಡಿಕೊಂಡು ಕಾಲೇಜ್ ಗೇಟ್ ಹತ್ರ ಹೋದೆ. ಅಲ್ಲಿ ನನ್ನ ಫ್ರೆಂಡ್ ಬಂದಳು, ನನ್ನ ಪಿಕ್ ಮಾಡಿ. ಎಲ್ಲರೂ ಕಾಲೇಜ್ ಹತ್ರ ಆಲ್ರೆಡಿ ಸೇರಿದ್ರು. ಎಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ಎಷ್ಟೋ ವರ್ಷಗಳಾದಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಆ ಮೂಮೆಂಟು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಅನಿಸುತ್ತೆ. ಈಗ ಎಲ್ಲರೂ ಅವರವ್ರ ಲೈಫಲ್ಲಿ ಮಕ್ಕಳು ಗಂಡ ಅನ್ನೋ ಒಂದು ಸಂಸಾರದ್ದು ಬ್ಯುಸಿನಲ್ಲಿರ್ತಾರೆ. ಸೊ ಆ ಟೈಮಲ್ಲಿ ಈ ಥರ ಯಾವಾಗೋ ಒಂದಿನ ಎಲ್ಲರೂ ಸಿಕ್ಕಿ ಆ ಖುಷಿನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಯಾರೆಲ್ಲ ಈ ಥರ ಒಂದು ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಆಗ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗ್ಬೋದು, ಎಷ್ಟೋ ವರ್ಷಗಳಾದಮೇಲೆ ಮೀಟಾಗಿ ಯಾವ ಥರ ನೀವೊಂದು ಖುಷಿನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಒಂದು ಕೇಕ್ ಜೊತೆಗೆ ಕಟ್ ಮಾಡ್ತಾ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಹಾಡ್ತಾ ಕುಣಿತಾ ಎಲ್ಲ ಒಂದು ಮೆಮೋರೀಸ್ನ, ನಮ್ಮ ಹಳೆಯ ಒಂದು 2011 ನಾವು ಯಾವ ಥರ ಇದ್ವಿ, ಏನೇನು ಮಾಡ್ತಾಯಿದ್ವಿ ಅನ್ನೋ ಒಂದು ನೆನಪುಗಳನ್ನ ಮೆಲ್ಕಾಕೊಳ್ತಾ ಇದ್ವಿ. ಸೊ ಅಲ್ಲಿ ಹಾಗೆ ಕೇಕ್ ಕಟ್ಟಿಂಗು ಮುಗಿಸ್ಕೊಂಡು ಎಲ್ಲರೂ ಸ್ವೀಟ್ನ ತಿಂತಾ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು. ಆ ಮೂಮೆಂಟಲ್ಲಿ ನಾವೆಲ್ಲರೂ ಒಂದು ಸೆಕೆಂಡ್ ನಮ್ಮ ಒಂದು ಏನು ಪ್ರೆಸೆಂಟು ಒಂದು ಲೈಫ್ ಏನಿತ್ತಲ್ವ, ಗಂಡ ಮಕ್ಕಳು ಅನ್ನೋದನ್ನೆಲ್ಲ ಮರೆತು ನಾವು ಕಾಲೇಜ್ ಬ್ಯಾಕ್ಗೆ ಹೋಗಿ ಆ ಒಂದು ಖುಷಿನ ಪಟ್ವಿ. ಸೊ ತುಂಬಾ ಮೆಮೋರಿ ಆಗಿತ್ತು ನನಗೆ ಆ ಡೇ ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಕಾಲೇಜ್ ಕ್ಯಾಂಪಸ್ ಹತ್ರ ಬಂದ್ವಿ. ಅಲ್ಲಿ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಕಂಪ್ಲೀಟಾಗಿ ಮಾಡ್ಕೊಳಕ್ಕಾಗಿಲ್ಲ, ಎಲ್ಲೆಲ್ಲಿ ನನಗೆ ಗ್ಯಾಪ್ ಸಿಕ್ತೋ ಆ ಟೈಮಲ್ಲಿ ಒಂದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಕಾಲೇಜ್ ಹತ್ರ ಬಂದು ಅಲ್ಲೆಲ್ಲ ನೋಡಿ, ಆ ಮೂಮೆಂಟ್ ನೋಡಿದ ತಕ್ಷಣ ಒಂದು ಸೆಕೆಂಡ್ ನಮಗೆ, ನಾವು ಕಾಲೇಜಲ್ಲಿ ಬಂಕ್ ಮಾಡ್ಕೊಂಡು ಬಂದಾಗ ಅಥವಾ ಕಾಲೇಜಿಂದ ಮುಗಿಸ್ಕೊಂಡು ಆ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ ಜಾಗ ಇರ್ಬೋದು, ಕಂಪ್ಲೀಟ್ ಆ ಮೂಮೆಂಟ್ ಒಂದೊಂದು ಜಾಗನೂ ನಮಗೆ ಒಂದೊಂದು ಮೆಮೊರಿ ಕೊಡ್ತಾಯಿತ್ತು. ಸೊ ಎಲ್ಲನೂ ಒಂದು ಸೆಕೆಂಡ್ ಕಣ್ಮುಂದೆ ಪಾಸ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಾವು ಮುಗಿಸ್ಕೊಂಡು ಮಧ್ಯಾಹ್ನನೇ ಆಗೋಯ್ತು, ಟೈಮ್ ಹೋಗಿದ್ದರೆ ಗೊತ್ತಾಗಲಿಲ್ಲ, ಲಂಚ್ ಟೈಮ್ ಬಂದಿತ್ತು. ಸರಿ ಅಂಥೇಳಿ ಎಲ್ಲರೂ ಒಂದು ಬಾರ್ಬಿಕ್ಯೂ ನೇಷನ್ಗೆ ಬಂದು ಅಲ್ಲಿ ಲಂಚನ್ನು ಮುಗಿಸ್ಕೊಳ್ಳೋಣ ಅಂಥೇಳಿ ಅಲ್ಲಿ ಕೂಡ ಚೆನ್ನಾಗಿ ವೆಜ್ ತಿನ್ನೋರು ವೆಜ್, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಎಲ್ಲನೂ ತಿಂದ್ಕೊಂಡು ಮಜಾ ಮಾಡಿಕೊಂಡು ಇನ್ನಷ್ಟು ನಾವು ಅಲ್ಲಿ ಎಂಜಾಯ್ ಮಾಡಿಕೊಂಡು, ಅಲ್ಲೂ ಒಂದು ಸೆಲೆಬ್ರೇಷನ್ ಪುಟ್ಟದಾಗಿ ಒಂದು ಕೇಕ್ನ ಕೂಡ ತರಿಸ್ಕೊಂಡು ಕಟ್ ಮಾಡಿಕೊಂಡು ಒಂದು ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸೊ ಆ ಡೇ ಅನ್ನೋದು ಏನಿದೆಯಲ್ಲ, ಅದು ತುಂಬಾ ಮೆಮೊರಿಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಯಾರೆಲ್ಲ ಈ ಥರ ನೀವು ನಿಮ್ಮ ಫ್ರೆಂಡ್ಸ್ ಈಗಲೂ ಕೂಡ ನೀವು ಈ ಥರ ಕಾಂಟ್ಯಾಕ್ಟಲ್ಲಿದ್ದೀರಾ, ಎಷ್ಟೋ ಒಂದು 10 ಇಯರ್ಸ್ 12 ಇಯರ್ಸ್ ಎಷ್ಟು ವರ್ಷಗಳಿಂದ ನೀವು ಕಾಂಟ್ಯಾಕ್ಟಲ್ಲಿದ್ದೀರಾ, ಯಾವ ಥರ ನೀವು ಮೀಟಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ಮೆಮೊರಿಬಲ್ ಡೇನ ನಿಮ್ಮ ಜೊತೆಗೂ ನಾನು ಶೇರ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋಸ್ಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.